ಇಂದು ತಮ್ಮ ಮೊದಲ ಪಂದ್ಯಗಳು ಆಡಲಿವೆ ಪಂಜಾಬ್ ಕಿಂಗ್ಸ್ ಮತ್ತು ಗುಜರಾತ್ ಟೈಟನ್ಸ್. ಹೌದು, ಶ್ರೇಯಸ್ ಅಯ್ಯರ್ ವರ್ಸಸ್ ಶುಭ್ಮನ್ ಗಿಲ್ ಯಂಗ್ಸ್ಟರ್ಗಳ ನಡುವೆ ಮಹಾ ಹಣಾಹಣಿ ನಡೆಯಲಿದೆ. ಸೊ ಎರಡೂ ತಂಡಗಳ ಪ್ಲೇಯಿಂಗ್ 11 ಹೇಗಿರುತ್ತೆ ಅಂತ ನೋಡೋಣ. ಮೊದಲು GT ತಂಡದ್ದು. ಓಪನಿಂಗ್ ಆಗಿ ಜೋಸ್ ಬಟ್ಲರ್ ಅವರು ಕಾಣಿಸಿಕೊಳ್ಳುತ್ತಾರೆ ಶುಭ್ಮನ್ ಗಿಲ್ ಒಂದಿಗೆ. ತುಂಬಾ ಸ್ಫೋಟಕ ಬ್ಯಾಟ್ಸ್ಮನ್. ಆ್ಯಸ್ ಯೂಶುವಲ್ ನಾಯಕ ಶುಭ್ಮನ್ ಗಿಲ್ ಕೂಡ ಓಪನಿಂಗ್ ಸ್ಲಾಟಲ್ಲೇ ಬ್ಯಾಟಿಂಗ್ ಬೀಸುತ್ತಾರೆ. ತಮ್ಮ ಕ್ಲಾಸಿ ಬ್ಯಾಟಿಂಗಿಂದ ರನ್ಗಳನ್ನು ಕಲೆ ಹಾಕುತ್ತಾರೆ. ಆ್ಯಂಡ್ ನಂಬರ್ 3 ಸಾಯಿ ಸುದರ್ಶನ್. ಹೌದು, ಇವರು ಕೂಡ ಮಿಡಲ್ ಆರ್ಡರ್ ಹಾಗೂ ಡೆತ್ ಓವರ್ಗಳಲ್ಲಿ ಸಖತ್ತಾಗಿ ಬ್ಯಾಟ್ ಬೀಸುತ್ತಾರೆ. ನಂಬರ್ 4 ಶೆಫ್ರನ್ ರುದರ್ಫೋರ್ಡ್. ಹೌದು, ವೆಸ್ಟ್ ಇಂಡೀಸ್ನ ಈ ದೈತ್ಯ ಬ್ಯಾಟ್ಸ್ಮನ್ ಸಖತ್ತಾಗಿ ಬ್ಯಾಟಿಂಗ್ ಮಾಡುವ ಸಾಧ್ಯತೆ ಇದೆ ಡೆಬ್ಯೂಟ್ ಪಂದ್ಯದಲ್ಲಿ. ನಂಬರ್ 5 ಶಾರುಖ್ ಖಾನ್. ಹೌದು, ಸ್ವಲ್ಪ ಬ್ಯಾಟಿಂಗ್ ಕಡಿಮೆ ಸಿಕ್ಕಿದೆ IPLಗಳಲ್ಲಿ. ಸೊ ಸಿಕ್ಕಂಥ ಅವಕಾಶಗಳಲ್ಲಿ ಚೆನ್ನಾಗಿ ಪ್ರೂವ್ ಮಾಡಿಕೊಂಡಿದ್ದಾರೆ. ನಂಬರ್ 6 ರಾಹುಲ್ ತೆವಾಟಿಯಾ. ಒಳ್ಳೆಯ ಫಿನಿಶಿಂಗ್ ಕೊಡುವಂತಹ ಆಟಗಾರ. 6-4ಗಳಲ್ಲೇ ಡೀಲ್ ಮಾಡ್ತಾರೆ ಸ್ಕೋರ್ಗಳನ್ನು. ನಂಬರ್ 7 ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್. ಹೌದು, ಇತ್ತೀಚೆಗೆ ಕಡಿಮೆಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ IPLನಲ್ಲಿ, ಬಟ್ ಒಳ್ಳೆಯ ಸ್ಪಿನ್ನರೇ. ನಂಬರ್ 8 ರಶೀದ್ ಖಾನ್. ಹೌದು, ಇವರ ಗೂಗ್ಲಿ ಸ್ಪಿನ್ಗೆ ಬ್ಯಾಟ್ಸ್ಮನ್ಗಳು ಕಕ್ಕಾಬಿಕ್ಕಿ ಆಗ್ತಾರೆ ಅಂತಲೇ ಹೇಳಬೇಕು, ಆ ಥರ ಸ್ಪಿನ್. ನಂಬರ್ 9 ನಮ್ಮ ಸಿರಾಜ್ ಅಣ್ಣ. ಹೌದು, RCB ಎಕ್ಸ್ ಪ್ಲೇಯರ್ ಮೊಹಮ್ಮದ್ ಸಿರಾಜ್ ಈ ಬಾರಿ ಗುಜರಾತ್ ತಂಡಕ್ಕೆ ಬೌಲಿಂಗ್ ಮಾಡುತ್ತಾರೆ. ಇನ್ನು ನಂಬರ್ 10 ಇಟ್ಸ್ ಪ್ರಸಿದ್ಧ ಕೃಷ್ಣ. ಹೌದು, ಇವರು ಕೂಡ ಇಂಜುರಿಯಿಂದ ವಾಪಸಾತಿ ಮಾಡುವ ಸಾಧ್ಯತೆ ಇದೆ. ನಂಬರ್ 11 ಕಗಿಸೋ ರಬಾಡ. ಹೌದು, ಒಳ್ಳೆಯ ಡೆತ್ ಬೌಲರ್ ಹಾಗೂ ಒಳ್ಳೆಯ ಸ್ಪೀಡ್ನಲ್ಲೇ ಬೌಲಿಂಗ್ ಮಾಡುವ ಚಾಣಾಕ್ಷತೆ ಇದೆ. ಇನ್ನು ಪಂಜಾಬ್ ತಂಡಕ್ಕೆ ಓಪನರ್ ಆಗಿ ಪ್ರಭ್ಸಿಮ್ರನ್ ಸಿಂಗ್. ಹೌದು, ತುಂಬಾ ಒಳ್ಳೆಯ ಬ್ಯಾಟ್ಸ್ಮನ್. ಓಪನಿಂಗ್ನಲ್ಲಿ ರನ್ ಕಲೆ ಹಾಕುವಲ್ಲಿ ಯಶಸ್ವಿ ಆಟಗಾರ. ಇವರಿಗೆ ಸಾಥ್ ಕೊಡೋದು ಆಸ್ಟ್ರೇಲಿಯಾದ ಜೋಶ್ ಇಂಗ್ಲಿಷ್. ಹೌದು, IPLಗೆ ಡೆಬ್ಯೂ ಮಾಡೋ ಸಾಧ್ಯತೆ ಕೂಡ ಜಾಸ್ತಿನೇ ಇದೆ. ಇಟ್ಸ್ ನಂಬರ್ 3 ಶ್ರೇಯಸ್ ಅಯ್ಯರ್. ಹೌದು, ನಾಯಕನ ಪಟ್ಟ ಹೊತ್ತಿರುವ ಈ ಬಾರಿ ತಮ್ಮ 3ನೇ ಸ್ಲಾಟ್ಗೆ ಆಡುವ ಸಾಧ್ಯತೆ ಹೆಚ್ಚು. ನಂಬರ್ 4 ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್. ಹೌದು, RCB ತಂಡ ಕೈಬಿಟ್ಟ ನಂತರ ತಮ್ಮ ಹಳೆ ತಂಡಕ್ಕೆ ಮರಳಿದ್ದಾರೆ. ನಂಬರ್ 5 ಮಾರ್ಕಸ್ ಸ್ಟೋನಿಸ್. ಇವರು ಕೂಡ ಹಲ್ಕ್ ಅಂತೆ ಬ್ಯಾಟಿಂಗ್ ಮಾಡಿ ರನ್ನ ಭರನೆ ಹರಿಸುತ್ತಾರೆ. ನಂಬರ್ 6 ಶಶಾಂಕ್ ಸಿಂಗ್. ಹೌದು, ಕಳೆದ ಸೀಸನ್ನಲ್ಲಿ ತುಂಬಾ ಅದ್ಭುತ ಫಿನಿಷರ್ ಆಗಿ ಮೂಡಿ ಬಂದಿದ್ದರು ಶಶಾಂಕ್ ಸಿಂಗ್ ಈ ಬಾರಿ ಕೂಡ. ನಂಬರ್ 7 ಲೆಫ್ಟ್ ಆರ್ಮ್ ಪೇಸರ್ ಮಾರ್ಕೋ ಆ್ಯನ್ಸನ್. ಹೌದು, SRHನಲ್ಲಿ ತುಂಬಾ ವಿಕೆಟ್ಗಳನ್ನು ಪಡೆದುಕೊಂಡಿರುವ ಬೌಲರ್ ಈ ಬಾರಿ ಪಂಜಾಬ್ಗೆ. ಇನ್ನು ನಂಬರ್ 8 ಹರ್ಪ್ರೀತ್ ಬಾರ್. ಒಳ್ಳೆಯ ಲೆಫ್ಟ್ ಸ್ಪಿನ್ನರ್ ಆಗಿರುವ ಇವರು ವಿಕೆಟ್ ತೆಗೆಯುವಲ್ಲಿ ಯಶಸ್ವಿ ಆಟಗಾರ. ನಂಬರ್ 9 ಇಟ್ಸ್ ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್. ಇವರು ಕೂಡ ಒಳ್ಳೆಯ ಸ್ಪೀಡ್ನಲ್ಲೇ ಬೌಲಿಂಗ್ ಮಾಡುವ ಸಾಮರ್ಥ್ಯ ಇದೆ. ನಂಬರ್ 10 ಯಶ್ ಠಾಕೂರ್. ಹೌದು, LSG ತಂಡದಿಂದ ಪಂಜಾಬ್ಗೆ ತಮ್ಮ ಬೌಲಿಂಗ್ನ ಕೈಚಳಕ ತೋರಿಸಲು ಬಂದಿದ್ದಾರೆ. ನಂಬರ್ 11 ಯುಜ್ವೇಂದ್ರ ಚಹಲ್. ಹೌದು, IPLನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿರುವ ಬೌಲರ್ ಎಂಬ ಖ್ಯಾತಿ ಪಡೆದು ಈ ಬಾರಿ ಪಂಜಾಬ್ ತಂಡಕ್ಕೆ ಸೇರಿಕೊಂಡಿದ್ದಾರೆ. ಸೊ ಈ ಎರಡೂ ತಂಡಗಳಲ್ಲಿ ಇಂದಿನ ಪಂದ್ಯವನ್ನು ಯಾರು ಗೆದ್ದು ಶುಭಾರಂಭ ಮಾಡುತ್ತಾರೆ ಎಂದು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ.